ಸುತ ವಿಘ್ನರಾಜನ ಪಿರಿದು ತುದಿಸಿಗಿ ಅಂಬುನಿಧಿಯಾತ್ಮಜೆಗೆ ಕೈ ಮುಗಿದು ಅಂಬುಜಾಸನ ವಾಣಿಯರ ಪಾದಾಂಬುಜಗೆ ಪೊಡಮಡುದ ವರ್ಣಿವೆ ನೀ ಕಥಾಮೃತವ ಈ ಸ್ವರ್ಗಲೋಕಕ್ಕೆ ಯಾರೆಂದು ತಿಳಿದುಕೊಂಡಿದ್ದೆ? ದೇವೇಂದ್ರ ಬಾಬಾ ಹಾಗೆಂದುಕೊಳ್ಳಬಹುದು. ಅನೇಕ ವಿಧ ಆಲಿಸುವೆ.
ಕಾಪಾಡು ತಂದೆ ಕಾಪಾಡು. ದೇವತೆಗಳೇ, ಮಾನವನಾಗಿ ಹುಟ್ಟಿದರೂ ಕೂಡ ದೇವತ್ವವನ್ನು ಸಾಧಿಸಬಹುದು ಎನ್ನುವುದಕ್ಕೆ ನನ್ನ ಜೀವನವೇ ಸಾಕ್ಷಿ. ಶತಯಾಗಗಳನ್ನು ಮಾಡುವುದರ ಮುಖೇನವಾಗಿ ಮೂರ್ತಿತ್ರಯರ ಕೃಪೆಗೆ ಪಾತ್ರನಾಗಿ ಅದಿತಿ ದೇವಿಯ ಕಂದನಾಗಿ ಪುರಂದರ ನಾಮಕನಾದ ನಾನು ಈ ವೈವಸ್ವತ ಮನ್ವಂತರದಲ್ಲಿ ಸುರ ಗದ್ದುಗೆಯನ್ನು ಏರಿ ದೇವೇಂದ್ರ ನೆನೆಸಿಕೊಂಡಿದ್ದೇನೆ. ನೋಡಬಾರದೆ ಸ್ವರ್ಗದ ವೈಭವವನ್ನು ಸುರರು, ಕಿನ್ನರರು, ಕಿಂಪುರುಷರು, ಯಕ್ಷರು, ಸಿದ್ಧರು, ಸಾಧ್ಯರು, ಗರುಡರು, ಗಂಧರ್ವರೇ ಮೊದಲಾದ ದೇವಾದಿ ದೇವತೆಗಳು ಅವರವರ ಆಸನಕ್ಕನುಗುಣವಾಗಿ ಆಸೀನರಾಗಿದ್ದಾರೆ. ಅಷ್ಟು ಮಾತ್ರವಲ್ಲ, ಕಾಮಿಸಿದ್ದನ್ನು ಕೊಡುವಂತಹ ಕಾಮಧೇನು, ಕಲ್ಪನೆಯನ್ನು ಸತ್ಯವಾಗಿಸಬಲ್ಲಂತಹ ಕಲ್ಪವೃಕ್ಷ, ವಿಶೇಷವಾದಂತಹ ಹಯವಾದ ಉಚ್ಚೈಶೈವಸ್ಸು ಇವೆಲ್ಲ ಸುವಸ್ತುಗಳು ಇಲ್ಲಿ ಸೇರಿಕೊಂಡಿವೆ. ಇಂತಹ ಸಂತೋಷ ಸುಖ ಭೋಗಗಳನ್ನು ಅನುಭವಿಸುತ್ತಿರುವಂತಹ ನಾವು ಧನ್ಯರೇ ಹೌದು. ಆದರೆ ನಮಗೂ ಚಿಂತೆ ಎಂಬುದಿದೆ. ಹೌದು. ದೇವತೆಗಳೇ, ಒಳ್ಳೆಯ ಮನಸ್ಸುಳ್ಳವರು ಎನ್ನುವ ಕಾರಣಕ್ಕಾಗಿ ಸುಮನಸರು ಎನ್ನುವ ನೆಗಳ್ತೆಯನ್ನು ನಾವು ಪಡೆದವರು. ನಮ್ಮಲ್ಲಿರುವವರ ಒಬ್ಬೊಬ್ಬರ ಮನಸ್ಸು ನೋಡಿದ್ರೆ ಅಷ್ಟು ಒಳ್ಳೆಯದು. ಆದ್ದರಿಂದಲೇ ಲೋಕ ಪ್ರತೀತಿಯಾಗಿ ನಮ್ಮನ್ನು ಸುಮನಸರು ಎನ್ನುವ ಹಾಗೆ ಕೊಂಡಾಡುತ್ತಾರೆ. ಆದರೆ ಏನು ಮಾಡೋಣ, ನಮ್ಮಮ್ಮನ ಅಕ್ಕನ ಮಕ್ಕಳಾದಂತಹ ಆ ದಾನವರು ಈ ಸ್ವರ್ಗದ ಸುಖ ಸಂಪತ್ತಿನ ಆಸೆಗಾಗಿ ಆಗಾಗ ಇಲ್ಲಿಗೆ ಲಗ್ಗಿ ಇರಿಸುತ್ತಾರೆ. ಆಗ ಕೆಲವೊಮ್ಮೆ ಅವರ ವರವರದ ಮುಂದೆ ಕೈ ಸೋತರೂ ಹರಿಯಿಂದ ಮತ್ತೆ ನನ್ನ ಸ್ವರ್ಗದ ಪೀಠವನ್ನು ನಾನು ಅಲಂಕರಿಸಿದ್ದೇನೋ ಸತ್ಯ. ಆದರೆ ಸ್ವರ್ಗದ ಪೀಠವನ್ನು ಯಾವತ್ತಿನಂತೆ ನಾನು ಏರುವಾಗ ಚಿಂತೆಯೊಂದು ಕಾಡುತ್ತಲೇ ಇರುತ್ತದೆ. ಇನ್ನು ಮುಂದೆಯೂ ಅಂತ ದಾನವರು ಇಲ್ಲಿಗೆ ಲಗ್ಗೆ ಇರಿಸಿದರೆ ಏನು ಮಾಡೋಣ?
ಲೋಕ ಎನ್ನುವುದು ನಾವಾಗಿ ಬಯಸಿದ್ದಲ್ವಲ್ಲ. ಆಹಾ ಅಲ್ವೇ ಅಲ್ಲ. ಶತಾದ್ವರವನ್ನು ಮಾಡುವುದರ ಮುಖೇನವಾಗಿ ಮೂರು ಮೂರ್ತಿಗಳು ಒಲಿದು ಕೊಟ್ಟಂತಹ ವರಪ್ರಸಾದವಿದೆ. ಬಯಸಿ ಹಿಂದೆ ಅದೆಷ್ಟೋ ದಾನವರು ಬಂದಿದ್ದಾರೆ. ಹೌದೌದು. ಬದುಕಿನಲ್ಲಿ ನಿರೀಕ್ಷೆ ಇಲ್ಲದೆ ಇದ್ದದ್ದು ನಡೆದ್ರಲ್ವಾ, ಆಲೋಚಿಸಬೇಕಾದ. ನಾವು ಯಾವಾಗ್ಲೂ ನಿರೀಕ್ಷೆಯಲ್ಲೇ ಇರ್ತೇವೆ. ಹೌದು, ಯಾವಾಗ ಬರ್ತಾರೆ ಎನ್ನುವ ಹಾಗೆ. ಹೌದು, ಓಡುವುದು ಹೇಗೆ ಎನ್ನುವ ಹಾಗೆ. ಹಾಗಲ್ಲ, ಯುದ್ಧ ಮಾಡುವ ಕೌಶಲ ಹೇಗೆ ಅದನ್ನು ನಮಗೆ ಹೇಳಿಕೊಡ್ಬೇಕಾ. ಈಗ ದಾನವರು ಬಂದ್ರೆ ಅಲ್ವಾ ಚಿಂತೆ, ನಾನಿದ್ದೇನೆ ಬೀಡು ಚಿಂತೆ. ಸಂತೋಷವಾಯಿತು. ಸುರದೇನು ಕಲ್ಲಸದ ಶೀತಲಿರುವೆಗಳು ಬರುವುದು ಸಹಜ. ಹಾಗೆ ನಮ್ಮಲ್ಲಿ ಅದೆಷ್ಟೋ ಸುವಸ್ತುಗಳಿವೆ. ಕಾಮಿಸಿದನ್ನು ಕೊಡುವ ಕಾಮಧೇನು, ಕಲ್ಪಿಸಿದನ್ನು ಕೊಡುವ ಕಲ್ಪವೃಕ್ಷ, ಚಿಂತಿಸಿದನ್ನು ಕೊಡುವ ಚಿಂತಾಮಣಿ, ಇಂತಹ ಸುವಸ್ತುಗಳನ್ನು ಬಯಸಿ ದುಷ್ಟ ದಾನವರು ಬಂದರೆ ಬಂದಂತಹ ದಾನವರನ್ನು ತ್ರಿಮೂರ್ತಿಗಳ ದಯದಿಂದ ನಾನು ಹೊಡೆದೊಡಿಸುತ್ತೇನೆ. ನೀವೆಂಬ ನುಡಿಗೆ ನಿಮ್ಮ ಧೀರೋದತ್ತವಾದಂತಹ ನುಡಿಯನ್ನಾಲಿಸಿ ಬಹಳ ಸಂತೋಷವಾಯಿತು. ಸಮರಾಂಗಣದಲ್ಲಿ ನೀವು ಕಲಿಗಲು ಹೌದು, ಒಪ್ಪಿಕೊಂಡಿದ್ದೇನೆ. ಈ ಹಿಂದೆ ನಡೆದು ಹೋದಂತಹ
ಘನಘೋರವಾದಂತಹ ರಣಕ್ಷೇತ್ರದಲ್ಲಿ ನೀವು ಕಡಾಕಾಡಿಗಳಾಗಿ ಕಾದಾಡಿದ್ದೀರಿ, ನೋಡಿದ್ದೇನೆ. ಹಾಗಂತ ಹೇಳಿ ಕೆಲವೊಮ್ಮೆ ವರಬಲದ ಪ್ರಭಾವದಿಂದ ನಮ್ಗೇನು ಮಾಡ್ಲಿಕ್ಕೆ ಆಗುದಿಲ್ಲ. ಯಾಕೆ? ಬ್ರಹ್ಮನ ವರಬಲ ಕ್ಷೀಣಂತಾಗುದಿಲ್ಲ ಅಲ್ವೇ? ಅದಕ್ಕಾಗಿ ಇಲ್ಲದಿದ್ರೆ ನಮ್ಮನ್ನು ಗೀರ್ವಾಣರು ಅಂತ ಹೇಳುವುದಿಲ್ಲ, ಸತ್ತೇ ಹೋಗು ಅಂತ ಹೇಳಿದ್ರೆ ಅಲ್ವಾ ಸಾಯ್ತಾನೆ. ಏನೇ ಇರ್ಲಿ, ನಿಮ್ಮ ನುಡಿಗಳನ್ನು ಆಡಿಸಿ ಸಂತೃಪ್ತಿಗೊಂಡಿದ್ದೇನೆ. ಹೇಳಿದ್ದು ಯಾಕೆ? ಒಂದು ಖಡ್ಗವನ್ನು ಬದಿಯಲ್ಲಿ ಇರಿಸಿದರೆ ಅದು ಏನಾಗುತ್ತದೆ? ಹೌದಾ? ಹಾಗಾಗಿ ಆಗಾಗ ಅದನ್ನು ಬಳಸ್ತಾ ಇರಬೇಕು. ಹೌದು. ಹಾಗಾಗ ನಿಮಗೆ ಹುರುಪು ಬರಬೇಕು ಎನ್ನುವ ಕಾರಣಕ್ಕಾಗಿ ನಿಮ್ಗೆ ಈ ಪ್ರಶ್ನೆಯನ್ನು ನಾನು ಕೇಳಿದೆ. ಹೌದು, ಜಾಡ್ಯತ್ವ ನಮ್ಮಲ್ಲಿ ಬರಲೇಬಾರದು. ಹಾಗಾಗಿ ಪ್ರಕಾಶಮಾನವಾದಂತಹ ನಮ್ಮ ಈ ಸುರಲೋಕದ ಪೀಠದಲ್ಲಿ ಯಾವತ್ತು ಕೀರ್ತಿ ರಾರಾಜಿಸ್ತಾ ಇರಬೇಕು. ಆವಾಗ ಮಾತ್ರ ಸಂತೋಷ. ಅಷ್ಟಿದ್ರೆ ಸಂತೋಷ. ಏನೇ ಆಗ್ಲಿ, ಇಂದಿನ ಸಭೆ ಸುಖಕರವಾಗಿ ಮುಕ್ತಾಯಗೊಂಡಿದೆ ಅಲ್ವೇ? ಇಲ್ಲಿಗೆ ಮುಕ್ತಾಯಗೊಳಿಸುವ.
ಎಂಬ ಜಯಘೋಷ. ಇದನ್ನು ಕೇಳಿ ಸಂತೋಷವಾಯಿತು. ಏನೇ ಆಗಲಿ, ಹರಿದು ಹಂಚಿ ಹೋಗಿದ್ದಂತಹ ರಕ್ಕಸ ಸೇನೆ ಅದನ್ನೆಲ್ಲ ಒಂದುಗೂಡಿಸಿದೆ. ತೊಡುವವರಿಗೆ ಇಲ್ಲ, ತೊಡುವುದಕ್ಕಿಲ್ಲ, ಅಸರವಿಲ್ಲ, ವ್ಯಸನವಿಲ್ಲ, ವಸತಿ ಮೊದಲೇ ಇಲ್ಲ. ಇದನ್ನೆಲ್ಲ ನಯ ಪಾಲಿಸಿದವು ಈ ದಾರಿಕಾಸುರ. ನನ್ನನ್ನೇ ದೇವರೆಂಬುದಾಗಿ ಪೂಜೆ ಮಾಡ್ತಾ ಇದ್ದಾರೆ. ಯಾಕಾಗಿ? ಸೃಷ್ಟಿಯಲ್ಲಿ ಶ್ರೇಷ್ಠರು ನಾವು. ಶ್ರೇಷ್ಠರಾಗಿ ಮುಂದೆ ಮುಂದೆ ಮಾಡುವಂತಹ ಕಾರ್ಯಕ್ಕೆ ನಾವಿವತ್ತೇ ಅಡಿಪಾಯವನ್ನಿಡುವವರು. ಹೀಗೆಂಬುದಾಗಿ ಲೋಕಮುಖಕ್ಕೆ ದಾರಿ ಕಲ್ಯಾಣ ಎನ್ನುವುದನ್ನು ತೋರಿಸಬೇಕಲ್ಲ. ಅದಕ್ಕಾಗಿ ಶಕ್ತಿ ಸಾಮರ್ಥ್ಯದಿಂದ ನಾವು ಮಾಡಿದಂತಹ ಘನ ಕಾರ್ಯಗಳೆಷ್ಟೇ ಇದ್ರು ನಮ್ಮನ್ನು ತರಿದನಲ್ಲ ವಿಷ್ಣು, ಅವನನ್ನು ಬಿಡಬಹುದೇ? ಭಜನೆಯ ಮೂಲಕವಾಗಿ ಭಜಿಸಬೇಕು, ಅವನನ್ನು ಒಲಿಸಬೇಕು, ಅವನನ್ನು ಸಂಪ್ರೀತಗೊಳಿಸಬೇಕು. ಹಾಗಾದ್ರೆ ವಿಷ್ಣು ಮಾಡಿದಂತಹ ಅನ್ಯಾಯ, ನಮ್ಮ ರಕ್ಕಸ ಸೇರಿಗಾದಂತಹ ಅನ್ಯಾಯ, ಇದನ್ನೆಲ್ಲ ತೀರಿಸಬೇಕು ಅಂತಾದ್ರೆ ಆ ಬ್ರಹ್ಮದೇವರನ್ನು ಭಜನೆಯ ಮುಖೇನವಾಗಿ ಭಜಿಸಿ ಪ್ರತ್ಯಕ್ಷೀಕರಿಸ್ತಾರೆ. ಮಾತ್ರವಲ್ಲ, ಆ ನಮ್ಮ ಸುರರು ಹಗೆಗಳು ಯಮಗೆ ದೇವಲೋಕದಲ್ಲಿ ರಾರಾಜಿಸ್ತಾ ಇದ್ದಾರೆ. ಆ ಮುಖೇನವಾಗಿ ಅವರಿಗೆ ಗುಣಪಡಿಸ್ತೇನೆ, ಸಾವನ್ನು ನೋವನ್ನು ರಕ್ತಪಾತವನ್ನು ಮಾಡುವರಿದ್ದೇನೆ. ಅದಕ್ಕಾಗಿ ಅದು ಕಾನನ ಕೈ ಬೀಸಿ ಕರೀತಾ ಇದೆ, ನಡೆಯುತ್ತೇನೆ.